ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ. ಯೆಹೋವನು ಪಟ್ಟಣವನ್ನು ಕಾಯದಿದ್ದರೆ ಕಾವಲುಗಾರರು ಅದನ್ನು ಕಾಯುವುದು ವ್ಯರ್ಥ. ಭಾನುವಾರ 2 ಆಗಸ್ಟ್ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಕೀರ್ತನೆಗಳ ಸಂಗ್ರಹ 125 ಕೀರ್ತನೆಯ 2 ವಚನ. ಪರ್ವತಗಳು ಯೆರೂಸಲೇಮಿನ ಸುತ್ತಲೂ ಹೇಗೋ ಹಾಗೆಯೇ ಯೆಹೋವನು ಇಂದಿನಿಂದ ಸದಾಕಾಲವು ತನ್ನ ಜನರ ಸುತ್ತಲೂ ಇರುವನು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರ ಶುಭೋದಯ. ದೇವರು ತನ್ನ ಜನರು ಸುತ್ತಲೂ ಕಾವಲಾಗಿದ್ದು ಎಲ್ಲ ಭೀತಿಯಿಂದ ಕಾಪಾಡುವಂಥವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರೇ ನಮಗೆ ಸುರಕ್ಷೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಕೀರ್ತನಾಗಾರನು ದೇವರಲ್ಲಿ ಭರವಸೆ ಇಟ್ಟಂಥವರನ್ನು ದೇವರು ಯಾವ ರೀತಿಯಲ್ಲಿ ನಡೆಸುತ್ತಾನೆಂಬುದಾಗಿ ಅದ್ಭುತವಾಗಿ ಈ ಒಂದು ಚಿಕ್ಕದಾದಂಥ ಕೀರ್ತನೆಯಲ್ಲಿ ವರ್ಣಿಸಿದ್ದಾನೆ. ಯೆಹೋವನಲ್ಲಿ ಭರವಸೆ ಇಟ್ಟಂಥವರು ಚಿಯೋನ್ ಪರ್ವತದ ಹಾಗೆ ನಿರಂತರವಾಗಿ ನಿಲ್ಲುತ್ತಾರೆ. ಯಾವ ಸ್ಥಿತಿಯು ಅವರನ್ನು ಕದಲಿಸುವುದಿಲ್ಲ ಎಂಬುದಾಗಿ ಹೇಳುವಂಥದ್ದಲ್ಲದೆ, ದೇವರ ಮಕ್ಕಳು, ದೇವರನ್ನು ಆತುಕೊಂಡಂಥವರು ಯೆರೂಸಲೇಮಿನ ಹಾಗೆ. ಯಾಕಂದರೆ ಯೆರೂಸಲೇಮಿಗೆ ಸುತ್ತ ಪರ್ವತಗಳು ರಕ್ಷೆಯಾಗಿದೆ. ಯಾವ ರೀತಿಯಲ್ಲೂ ಕೂಡ ಯಾವ ವಿರೋಧಿಗಳು ಯೆರೂಸಲೇಮನ್ನು ಸುಲಭವಾಗಿ ಮುಟ್ಟಲಿಕ್ಕೆ ಸಾಧ್ಯವಿಲ್ಲ, ಸೋಲಿಸಲಿಕ್ಕೆ ಸಾಧ್ಯವಿಲ್ಲ. ಪರ್ವತಗಳೇ ಯೆರೂಸಲೇಮಿಗೆ ಒಂದು ದೊಡ್ಡ ರಕ್ಷಣೆಯಾಗಿದೆ. ಇದರ ಹಾಗೆಯೇ ದೇವರು ತನ್ನ ಮಕ್ಕಳನ್ನು ಅಥವಾ ತನ್ನಲ್ಲಿ ಭರವಸೆ ಇಟ್ಟಂಥವರನ್ನು ಕಾಯುವಂಥವನಾಗಿದ್ದಾನೆ. ಸದಾಕಾಲವು ಆ ಒಂದು ಪರ್ವತಗಳು ಯೆರೂಸಲೇಮಿನ ಸುತ್ತಲೂ ಹೇಗೆ ಕಾಯುತ್ತವೋ ಅದೇ ರೀತಿಯಲ್ಲಿ ದೇವರು ತನ್ನ ಜನರನ್ನು ಕಾಯುತ್ತಾರೆ. ಸದಾಕಾಲವು ಯಾವ ರೀತಿಯಾದಂಥ ಅಪಾಯ, ಗಂಡಾಂತರ, ವಿರೋಧಿಗಳು ಬಂದು ಯೆರೂಸಲೇಮಿನಲ್ಲಿ ಸುಲಭವಾಗಿ ಮುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಪರ್ವತಗಳೇ ಅವರಿಗೆ ರಕ್ಷಣೆ. ದೇವರು ತನ್ನ ಜನರ ಸುತ್ತಲೂ ಆವರಿಸಿಕೊಂಡು ಯಾವ ಅಪಾಯ, ಗಂಡಾಂತರ, ಅದು ವ್ಯಕ್ತಿಗಳಾಗಬಹುದು, ಸಂಸ್ಥೆಗಳಾಗಬಹುದು, ಅಥವಾ ಅನೇಕ ವಿಚಾರಗಳಾಗ್ಬೋದು, ತನ್ನ ಜನರನ್ನು ಮುಟ್ಟದ ಹಾಗೆ ದೇವರು ಕಾಯುವಂಥವನಾಗಿದ್ದಾನೆ. ಈ ಭರವಸೆಯಿಂದ ನಾವು ದಿನಾಲೂ ದೇವರಲ್ಲಿ ನಮ್ಮನ್ನು ಸಮರ್ಪಿಸಿಕೊಂಡು ಎಲ್ಲ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ಮುಂದೆ ಸಾಗೋಣ. ಕರ್ತನೇ, ದಯಮಾಡಿ ಸ್ವಾಮಿ, ನಿನ್ನ ಕೃಪೆಯಿಂದ ನಮ್ಮನ್ನು ಆವರಿಸಿದ್ದಿ. ನಿನ್ನ ರಕ್ಷಣೆಯಲ್ಲೇ ನಮ್ಮನ್ನು ಮುನ್ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.